ಸಿಎಂ ತಕ್ಷಣವೇ ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಸಹಕರಿಸಬೇಕು. ಹಿಂದೆ ಬಿಎಸ್ವೈ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಈಗ ಯಾವ ಮುಖ ಇಟ್ಕೊಂಡು ಮುಂದುವರಿಯುತ್ತೀರಿ ಹೇಳಿ ಅಂತ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಮೇಲೆ ರೀಡು ಸೇರಿದಂತೆ 65ಕ್ಕೂ ಹೆಚ್ಚು ಕೇಸ್ ಇದೆ. ಮೂಡಾ ಕೇಸ್ ಬಗ್ಗೆ ಈಗ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸ್ವಾಗತಿಸಬೇಕಿತ್ತು. ನಾನು ತಪ್ಪು ಮಾಡಿಲ್ಲ, ತನಿಖೆಗೆ ಸಿದ್ಧ ಎನ್ನಬೇಕಾಗಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನಿಮ್ಮ ಸ್ಟೇಟ್ಮೆಂಟ್ ಸ್ವಾಗತ ಮಾಡಿದ್ದೀರಾ. ಕೂಡಲೇ ಯಡಿಯೂರಪ್ಪ ಒಂದೇ ಒಂದು ಕ್ಷಣನೂ ಕೂಡ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ನೀವು ಆಗ್ರಹ ಮಾಡಿದ್ರಿ. ಈಗ ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ? ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ? ನೀವು ಕೂಡಲೇ, ಯಾಕಂದ್ರೆ ತನಿಖೆ ನಡೆಯುವಂತದ್ದು ನಿಮ್ಮ ಮೇಲೆ, ನಿಮ್ಮ ಪೊಲೀಸ್ ಅಧಿಕಾರಿಗಳೇ ಹೇಗೆ ನಿಮ್ಮನ್ನ ಸಮನ್ಸ್ ಮಾಡ್ತಾರೆ, ಹೇಗೆ ತನಿಖೆ ಮಾಡ್ತಾರೆ? ಇದು ಯಾವುದೇ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಇರ್ಬೋದು, ಹೈಕೋರ್ಟ್ ಆರ್ಡರ್ ಇರ್ಬೋದು, ಇದರಲ್ಲೂ ಕೂಡ ಸ್ಪಷ್ಟವಾಗಿದೆ. ಈ ತರದ ತನಿಖೆಗಳಿಂದ ಯಾವುದೇ ಸತ್ಯ ಸಂಗತಿ ಹೊರಬರಲ್ಲ. ಆ ದೃಷ್ಟಿಯಿಂದ ನಾಳೆ 11ವರೆಗೆ ವಿಧಾನಸೌಧದ ಮುಂಭಾಗದಲ್ಲಿ ನಾವು ಹೋರಾಟಗಳನ್ನ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅನ್ನೋ ಆಗ್ರಹವನ್ನ ನಾವು ನಾಳೆ ಮಾಡೋಣ. ಕೇಳೋದಿರ್ತಾರೆ ಅವ್ರೇನು ಕೇಳೋದು ಇದೇನಪ್ಪ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.